ಪ್ರೇಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 33:9. ಆತನು ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು, ಆತನು ಆಜ್ಞಾಪಿಸುತ್ತಲೇ ಸರ್ವವೂ ಸ್ಥಾಪನೆ ಆಯಿತು. ಸಾಮ್ಸ್ 33:9. When he spoke, the world was created. At his command, everything appeared. ಹೌದು, ಇವತ್ತಿನ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಒಂದೇ ಒಂದು ಮಾತಿನಿಂದ ಆತನು ಕೇವಲ ನುಡಿದಿದ್ದಾನೆ, ಆ ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತು ಎಂಬುದಾಗಿ ಕೀರ್ತನೆಗಾರನು ನಮಗೆ ಇಲ್ಲಿ ಜ್ಞಾಪಿಸ್ತಾ ಇದ್ದಾನೆ. ಪ್ರಿಯರೇ, ಹೌದು, ನಮ್ಮ ದೇವರ ಮಾತಿನಲ್ಲಿ ಅಷ್ಟು ಬಲವಿದೆ, ನಮ್ಮ ದೇವರ ಮಾತಿನಲ್ಲಿ ಅಷ್ಟು ಶಕ್ತಿ ಇದೆ. ಆತನು ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆ ಆಯಿತು. ಪ್ರಿಯರೇ, ಹೌದು, ಕರ್ತನ ವಾಕ್ಯವು ಬಲವುಳ್ಳಂಥ ವಾಕ್ಯವಾಗಿದೆ. ಆತನ ವಾಕ್ಯದಿಂದಲೇ ಈ ಲೋಕವೆಲ್ಲ ಉಂಟಾಗಿದೆ. ಪ್ರಿಯರೇ, ಕೇವಲ ಆತನ ಒಂದೇ ಒಂದು ಮಾತಿನಿಂದ ಈ ಸರ್ವ ಸೃಷ್ಟಿ ಸ್ಥಾಪನೆ ಆಯಿತು. ಪ್ರಿಯರೇ, ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಾಗ ಆತನು ಆಡಿರುವಂಥ ಮಾತುಗಳು ಕೃಪೆಯುಳ್ಳ ಮಾತುಗಳಾಗಿರುತ್ತಿದ್ದವು. ಲೂಕ 4:22 ನಾವು ನೋಡುತ್ತೇವೆ, ಯೇಸು ಸ್ವಾಮಿಯ ಮಾತು ಇಂಪಾದ ಮಾತುಗಳಾಗಿದ್ದವು ಎಂಬುದಾಗಿ. ಆ ಇಂಪಾದ ಮಾತುಗಳನ್ನು ಕೇಳಿಸಿಕೊಂಡ ಜನರು ಬಹಳವಾಗಿ ಆಶ್ಚರ್ಯಪಟ್ಟರು. ಪ್ರಿಯರೇ, ಆತನ ಬಾಯಿಂದ ಹೊರಟಿರ್ತಕ್ಕಂಥ ಆ ಕೃಪೆಯುಳ್ಳ ಮಾತುಗಳನ್ನು ಕೇಳಿಸಿಕೊಂಡು ಜನರಿಗೆ ಆಶ್ಚರ್ಯವಾಯಿತು. ಅದೇ ಸಮಯದಲ್ಲಿ ನಮ್ಮ ಯೇಸು ಸ್ವಾಮಿಯ ಬಾಯಿಂದ ಹೊರಡ್ತಕ್ಕಂಥ ಮಾತುಗಳು ಅಧಿಕಾರವುಳ್ಳ ಮಾತುಗಳು ಕೂಡ ಆಗಿದ್ದವು, ಬಲವುಳ್ಳ ಮಾತುಗಳು ಕೂಡ ಆಗಿದ್ದವು. ಒಂದು ಸಾರಿ ಒಬ್ಬ ಶತಾಧಿಪತಿ ಯೇಸು ಸ್ವಾಮಿಯ ಬಳಿಗೆ ಬರ್ತಾನೆ. ಅದನ್ನು ನಾವು ಮತ್ತಾಯಿ 8:8 ನಾವು ನೋಡ್ತೇವೆ. ಈ ಶತಾಧಿಪತಿಯ ಆಳು ಕಾಯಿಲೆಯಿಂದ ನರಳುತ್ತಾ ಇದ್ದನು. ಈ ಶತಾಧಿಪತಿಗೆ ಗೊತ್ತಿತ್ತು, ಯೇಸುವಿನ ಒಂದೇ ಒಂದು ಮಾತಿನಲ್ಲಿ ಬಲವಿದೆ, ಶಕ್ತಿ ಇದೆ, ಗುಣಪಡಿಸುವ ಅಧಿಕಾರವಿದೆ ಎಂಬುದಾಗಿ ಅವನು ತಿಳಿದುಕೊಂಡಿದ್ದನು. ಆದುದರಿಂದ ಇಲ್ಲಿ ಯೇಸು ಸ್ವಾಮಿಯ ಹತ್ತಿರ ಅವನು ನಾನು ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಎಂಬುದಾಗಿ ನೆನೆಸಿ ಇತರರನ್ನ ಯೇಸು ಸ್ವಾಮಿಯ ಹತ್ತಿರ ಕಳುಹಿಸುತ್ತಾನೆ. ಅವನು ಹೀಗೆ ಹೇಳುತ್ತಾನೆ, ನನ್ನ ಹತ್ತಿರ 100 ಜನ ಸೇವಕರಿದ್ದಾರೆ, ಅವರಲ್ಲಿ ನಾನು ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ಹೌದು, ಅವನಿಗೆ ತನ್ನ ಮಾತಿನಲ್ಲಿರುವ ಶಕ್ತಿಯ ಕುರಿತು, ಅಧಿಕಾರದ ಕುರಿತು ಗೊತ್ತಿತ್ತು. ಅವನು ಕೇವಲ ನುಡಿದಂತೆ ಅವರು ಮಾಡುವಂಥವರಾಗಿದ್ದರು. ಆದರೆ ರೋಗಗಳನ್ನು ಗುಣಪಡಿಸುವ ಶಕ್ತಿ ಅವನ ಮಾತಿನಲ್ಲಿಲ್ಲ ಎಂಬುದಾಗಿ ಅವನು ತಿಳಿದುಕೊಂಡಿದ್ದನು. ಆದುದರಿಂದ ಅವನು ಯೇಸು ಸ್ವಾಮಿಯ ಹತ್ತಿರ ಕಳಿಸಿಕೊಟ್ಟು ಹೀಗೆ ಹೇಳುತ್ತಾನೆ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ, ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುತ್ತದೆ ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿಯ ಮಾತಿನಲ್ಲಿ ಗುಣಪಡಿಸುವಂತಹ ಶಕ್ತಿ ಇತ್ತು. ನಮ್ಮ ಯೇಸು ಸ್ವಾಮಿಯ ಮಾತುಗಳು ಗುಣಪಡಿಸುವಂತಹ ಮಾತುಗಳಾಗಿದ್ದವು. ಯೇಸು ಸ್ವಾಮಿ ಒಂದೇ ಒಂದು ಮಾತು ಹೇಳಿದರು, ನಿನ್ನ ಆಳಿಗೆ ಗುಣವಾಗುವುದು ಎಂಬುದಾಗಿ. ಆ ಒಂದು ಮಾತಿನಿಂದಲೇ ಆ ಶತಾಧಿಪತಿಯ ಆಳು ಗುಣ ಹೊಂದಿದನು. ಪ್ರಿಯರೇ, ಆದರೆ ಸೈತಾನನ ಕುಯುಕ್ತಿಗಳನ್ನು, ಶಾಪಗಳನ್ನು ಹೋಗಲಾಡಿಸಲಿಕ್ಕೆ ನಮ್ಮ ಮಾತುಗಳಿಂದ ಸಾಧ್ಯವಿಲ್ಲ. ಪ್ರಿಯರೇ, ಯೇಸು ಸ್ವಾಮಿಯ ಮಾತಿನಿಂದ ಮಾತ್ರ ಇವುಗಳಿಗೆ ಶಕ್ತಿ ಇದೆ. ಯೇಸು ಸ್ವಾಮಿಯ ಮಾತಿನಿಂದ ಇಡೀ ಲೋಕ ಉಂಟಾಯಿತು, ಮತ್ತು ಯೇಸು ಸ್ವಾಮಿಯ ಮಾತಿನಿಂದ ರೋಗದಿಂದ ಬಿಡುಗಡೆ ಉಂಟಾಯಿತು. ಇಂಥ ಯೇಸು ಸ್ವಾಮಿಯ ಬಳಿ ನಾವು ಬರುವುದಾದರೆ, ಇಂದು ನಮ್ಮ ಜೀವಿತದಲ್ಲಿ ನಾವೇನಾದರೂ ಸೈತಾನನ ಕುತಂತ್ರಕ್ಕೆ ಬಲಿಯಾಗಿರುವುದಾದರೆ ಅಥವಾ ಶಾಪಗಳು ನಮ್ಮನ್ನು ಮುತ್ತಿಕೊಂಡಿರುವುದಾದರೆ, ಯೇಸು ಸ್ವಾಮಿಯ ಬಳಿ ಆ ಶತಾಧಿಪತಿ ಬಂದ ಹಾಗೆ ನಾವು ಬರೋಣ, ಪ್ರಾರ್ಥನೆ ಮಾಡೋಣ. ಆಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಆ ಮಾತು ಕೇಳಿಸಿಕೊಂಡ ತಕ್ಷಣ ನಮ್ಮಲ್ಲಿರುವ ರೋಗಗಳೆಲ್ಲ ಬಿಟ್ಟು ಹೋಗುತ್ತವೆ, ಶಾಪಗಳೆಲ್ಲ ಮುರಿದು ಹೋಗುತ್ತವೆ, ಸೈತಾನನ ಕುತಂತ್ರವು ನಾಶವಾಗಿ ಹೋಗಿಬಿಡುತ್ತದೆ. ಪ್ರಿಯರೇ, ಭೂಮಿ ಆಕಾಶಗಳನ್ನು ತನ್ನ ಬಾಯಿ ಮಾತಿನಿಂದ ಸೃಷ್ಟಿಸಿದಂಥ ನಮ್ಮ ಸೃಷ್ಟಿಕರ್ತನ ಮಾತುಗಳು ಬಲವುಳ್ಳ ಮಾತುಗಳಾಗಿವೆ. ಪ್ರಿಯರೇ, ದೇವರು ತನ್ನ ವಾಕ್ಯವನ್ನು ದೂತರನ್ನೋ ಎಂಬಂತೆ ಕಳುಹಿಸಿ ನಮ್ಮನ್ನು ಗುಣಪಡಿಸುತ್ತಾನೆ. ಪ್ರಿಯರೇ, ಅದನ್ನು ನಾವು ಕೀರ್ತನೆ 107:20 ನೋಡುತ್ತೇವೆ. ಕರ್ತನ ಒಂದೇ ಒಂದು ಮಾತು ನಮ್ಮನ್ನು ಬದುಕಿಸುವಂಥದ್ದಾಗಿದೆ. ನಾವು ಇವತ್ತು ಸತ್ತಂಥವರಾಗಿದ್ದೇವ, ಆತ್ಮೀಕ ಜೀವಿತದಲ್ಲಿ ನಾವು ಸತ್ತಂಥವರಾಗಿರುವುದಾದರೆ ಇಂದೇ ಕರ್ತನ ಬಳಿ ಬರೋಣ. ಆತನ ಮಾತುಗಳು ನಮ್ಮನ್ನು ಪುನರುಜ್ಜೀವನಗೊಳಿಸುವಂತಹ ಮಾತುಗಳಾಗಿವೆ. ಯೋಹಾನ 11:43 ನಾವು ನೋಡ್ತೇವೆ, ಯೇಸು ಸ್ವಾಮಿ ಲಾಜರನು ಸತ್ತು ಹೋದಾಗ ಅವನ ಸಮಾಧಿಯ ಬಳಿ ಬಂದು ಒಂದೇ ಒಂದು ಮಾತು ಹೇಳುತ್ತಾರೆ,
ಲಾಜರನೇ ಹೊರಗೆ ಬಾ ಎಂಬುದಾಗಿ ಆ ಒಂದೇ ಒಂದು ಮಾತಿನಲ್ಲಿ ಅಷ್ಟೊಂದು ಅಧಿಕಾರವಿತ್ತು, ಬಲವಿತ್ತು ಪ್ರಿಯರೇ. ಆ ಸತ್ತಂತ ವ್ಯಕ್ತಿಯ ಕಿವಿಗೆ ಈ ಮಾತು ಬಿದ್ದ ತಕ್ಷಣ ಅವನು ಎದ್ದು ಬಂದನು. ಮೃತ್ಯುವನ್ನು ಕೂಡ ಯೇಸು ಸ್ವಾಮಿ ಜಯಿಸಿದ್ದಾರೆ. ಲೂಕ 7:14 ನಾವು ನೋಡ್ತೇವೆ, ನಾಯಿನ್ ಎಂಬ ಊರಿನಲ್ಲಿ ಒಬ್ಬ ಯೌವನಸ್ಥನು ಸತ್ತು ಹೋಗಿದ್ದಾನೆ. ಆ ಸತ್ತು ಹೋದಂಥ ವ್ಯಕ್ತಿಯ ಬಳಿಗೂ ಕೂಡ ಯೇಸು ಸ್ವಾಮಿ ಹೋಗಿ ಯೌವನಸ್ಥನೇ ಏಳು ಎಂಬುದಾಗಿ ಒಂದೇ ಒಂದು ಮಾತು ಹೇಳ್ತಾರೆ. ಅಲ್ಲಿಯೂ ಕೂಡ ಆ ಸತ್ತಂತ ವ್ಯಕ್ತಿ ಈ ಮಾತನ್ನು ಕೇಳಿಸಿಕೊಂಡ ತಕ್ಷಣವೇ ಎದ್ದೇಳುತ್ತಾನೆ ಪ್ರಿಯರೇ. ಹಾಗೆಯೇ ಮಾರ್ಕ 5:41 ನಾವು ನೋಡ್ತೇವೆ, ಅಲ್ಲಿ ಒಬ್ಬ ಸಭಾಮಂದಿರದ ಅಧಿಕಾರಿ ಇದ್ದಾನೆ, ಅವನ ಮಗಳು ಸತ್ತು ಹೋಗಿದ್ದಾಳೆ. ಯೇಸು ಸ್ವಾಮಿ ಅಲ್ಲಿಗೆ ಹೋಗಿ ತಲಿತಾ ಕೂಮ್ ಅಂದರೆ ಅಮ್ಮಣ್ಣಿ ಏಳೆನ್ನುತ್ತೇನೆ ಎಂಬುದಾಗಿ ಒಂದೇ ಒಂದು ಮಾತು ಹೇಳ್ತಾರೆ. ಆ ಮಾತಿಗೂ ಕೂಡ ಆಕೆ ಕೇಳಿಸಿಕೊಂಡು ವಿಧೇಯಳಾಗಿ ಸತ್ತಂತವಳಾಗಿದ್ದಳು, ಆದರೆ ಎದ್ದು ಬಂದಳು ಪ್ರಿಯರೇ. ಹೌದು, ನಮ್ಮ ಯೇಸು ಸ್ವಾಮಿಯ ಮಾತಿನಲ್ಲಿ ಇಷ್ಟು ಶಕ್ತಿ ಇದೆ. ಯೇಸು ಸ್ವಾಮಿಯ ಮಾತುಗಳು ಅಧಿಕಾರವುಳ್ಳಂಥ ಮಾತುಗಳಾಗಿವೆ. ಇಂದು ನಮ್ಮ ಜೀವಿತದಲ್ಲಿ ಆತನು ಮಾತನ್ನು ಹೇಳುವ ಆತನಾಗಿದ್ದಾನೆ. ತನ್ನ ವಾಕ್ಯವನ್ನು ದೂತರನೋ ಎಂಬಂತೆ ಕಳಿಸಿಕೊಟ್ಟು ನಮ್ಮನ್ನು ಗುಣಪಡಿಸುವ ಆತನಾಗಿದ್ದಾನೆ. ಎಹೆಜ್ಕೇಲ 12:25 ನಾವು ನೋಡ್ತೇವೆ, ನಾನು ನುಡಿದೇ ನುಡಿಯುವೆನು, ನಾನು ನುಡಿದ ಮಾತು ನೆರವೇರುವುದು ಎಂಬುದಾಗಿ. ಹೌದು, ನಮ್ಮ ದೇವರು ಏನು ಹೇಳಿದ್ದಾರೋ ಆ ಮಾತು ನೆರವೇರುವಂತಹ ಮಾತಾಗಿದೆ ಪ್ರಿಯರೇ. ಇಂದೇ ಯೇಸುವಿನ ಬಳಿ ಬರೋಣ, ನಮ್ಮ ಅವಶ್ಯಕತೆಗಳನ್ನೆಲ್ಲ ಆತನ ಪಾದದ ಬಳಿ ಇಡೋಣ. ದೇವರು ನಮ್ಮೆಲ್ಲ ಅವಶ್ಯಕತೆಗಳನ್ನು ಪೂರೈಸಿ ನಮ್ಮನ್ನು ನಡೆಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳನ್ನು ಉಂಟು ಮಾಡಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರಪ್ಪ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನೆ ಸ್ವಾಮಿ. ನೀವು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತು ದೇವ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ಮಾತಿನಲ್ಲಿ ಅಷ್ಟು ಶಕ್ತಿ ಇದೆ, ಬಲವಿದೆ, ಅಧಿಕಾರವಿದೆ. ಇದನ್ನು ನಾವು ಇವತ್ತು ಕಂಡುಕೊಂಡಿದ್ದೇವೆ ಸ್ವಾಮಿ. ನೀವು ನಮ್ಮೊಟ್ಟಿಗೆ ಮಾತನಾಡಿದ್ದೀರಿಯಪ್ಪ, ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಪಾದಕ್ಕೆ ತರುತ್ತೇನಪ್ಪ. ಅವರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರು ಯಾವ ವಿಷಯಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೋ ದೇವ, ನೀವು ಅವರ ಕೂಗನ್ನು ಕೇಳು ಸ್ವಾಮಿ. ಅವರ ಜೀವಿತದಲ್ಲಿ ನಿಮ್ಮ ವಾಕ್ಯವನ್ನು ಕಳಿಸಿಕೊಡು ಸ್ವಾಮಿ. ಅವರನ್ನು ಆಶೀರ್ವಾದ ಮಾಡು ಕರ್ತನೆ. ದೈಹಿಕ ಆರೋಗ್ಯ, ಮಾನಸಿಕ ಸ್ವಾಸ್ಥ್ಯವನ್ನು ಕೊಟ್ಟು ದಯಪಾಲಿಸು. ಅವರ ಜೀವಿತದಲ್ಲಿ ಏನೇನು ಕೊರತೆ ಇದೆ ದೇವ, ಅವೆಲ್ಲವುಗಳನ್ನು ನೀಗಿಸಿ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಬಲದಿಂದ ಅವರನ್ನು ತುಂಬಿಸಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.